ನೋಡಿ ತಿಪ್ಪೆ ಅವತ್ತಿನ ಕಾಲದ ಶ್ರೀಮಂತಿಕೆ ಅವನ ತಿಪ್ಪೆ ಎಷ್ಟು ದೊಡ್ಡದು ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತಿತ್ತು. ಅವತ್ತಿನ ಕಾಲದ ಶ್ರೀಮಂತಿಕೆ ಅವ್ರ ಮೇಲೆ ಎಷ್ಟು ದನ ಸಾಕಿದಾನೆ ಅಂತ ತೀರ್ಮಾನ ಆಗ್ತಾ ಇತ್ತು. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಸುಖ, ಯಾವುದು ಅಸುಖ, ಯಾವುದು ಕೃತಕತೆ, ಯಾವುದು ಸಹಜತೆ, ಇದು ಗೊತ್ತಾಗಬೇಕಾಗಿದೆ. ಒನ್ನ ನೆಕ್ಕಿ ಬಾಳದರಿಲ್ಲ ಅನ್ನ ಸೂರೆ ಮಾಡಿರಿ, ಅಣ್ಣಗಳಿರ ಅನ್ನದಲ್ಲಿ ಮಣ್ಣ ಕಲಸ ಬೇಡಿರಿ, ಸಾಕು ಎಂಬುವಂತೆ ನೀಡು ಬೇಕು ಎಂಬ ಹೊತ್ತಿಗೆ, ಎಣ್ಣೆ ಬೆಣ್ಣೆ ಎರೆಯ ಬನ್ನಿ ಹಸಿದ ಹೊಟ್ಟೆ ನೆತ್ತಿಗೆ. ನಾನೊಬ್ಬ ನಿದ್ದೆಯ ಮಾಡಿದೇನಾದರೆ ಅದು ನನ್ನ ಒಬ್ಬನ ಸುಖಕ್ಕೆ, ನಾನೊಬ್ಬ ನಿದ್ದೆಯ ಮಾಡಿದೇನಾದರೆ ಅದು ನನ್ನ ಒಬ್ಬನ ಸುಖಕ್ಕೆ, ನಾನೊಬ್ಬ ಎಚ್ಚೆತ್ತು ದುಡಿಯುವುದಾದರೆ ಅದು ಲೋಕವೆಲ್ಲರ ಹಿತಕ್ಕೆ. ಹಣವನ್ನು ಬೆಳೆಯಕ್ಕೆ ಹೋದಾಗ ಮನುಷ್ಯನ ಬದುಕು ಕೆಟ್ಟೋತು. ಏಳ ಹೆಸರಿಲ್ಲದ ರೋಗ ರುಜಿನಗಳು ಬಂದು, ವ್ಯವಸಾಯ ಮಾಡುವಂಗೆ ದುರ್ಭಿಕ್ಷ ಕೆಣೆಯುಂಟೆ, ರವಿ ಮೂಡಿ ಬರಲು ಅಂಧಕಾರ ಕೆಣೆಯುಂಟೆ. ಮಗ ಆರಂಭ ಕೆಟ್ಟರು 6 ತಿಂಗಳ ಅಂಬಲಿ, ಎಡಗೈಲಿ ಎಸ್ತಬಾ ಬಲಗೈಲಿ ತಿಂತೀಯ ಅನ್ನೋದು ನಮ್ಮಪ್ಪ. ಮಾಡ್ತಾ ಇರೋದು ವನ ಮಹೋತ್ಸವ. ಕಡ್ಕ ಬಂದಿರೋದು 50 ಮಾವಿನ ಮರ ಸೊಪ್ಪು. ಕೃಷಿ ಇದೊಂದು ರೀತಿಯ ತಪಸ್ಸು, ಇದೊಂದು ರೀತಿಯ ಧ್ಯಾನ, ಇದೊಂದು ರೀತಿಯ ವ್ರತ, ಇದೊಂದು ರೀತಿಯ ಆರಾಧನೆ. ಯಾವ್ಯಾವ ಪ್ರಾಣಿಗಳ ರೀಸೆಂಟ್ ಈಗ ನಮ್ಮ ಲ್ಯಾಂಡಿನಲ್ಲಿ ಪ್ರಾಣಿಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಸಾಕಷ್ಟು ಹಂದಿಗಳಿವೆ, ಮುಳ್ಳಂದಿಗಳಿವೆ, ಪ್ಲಸ್ ನವಿಲುಗಳು ಹೇರಳವಾಗಿ ನಮ್ಮ ಜಮೀನಿನಲ್ಲೇ ಗೂಡುಗಳನ್ನು ಕಟ್ಕೊಂಡಿರ್ತವೆ. ಅವೇನು ನಿರುಪದ್ರವ ಜೀವಿಗಳು, ಇವ್ರು ಯಾರು ನಮಗೆ ತೊಂದರೆ ಕೊಡೋಕ್ಕಲ್ಲ ಅನ್ನೋ ಭಾವನೆಯಲ್ಲಿ ಅವು ನಮ್ಮನ್ನು ಕಂಡ್ರೆ ಎದರೋದೂ ಇಲ್ಲ. ಹಂಗೆ ಸಹಜವಾಗಿಯೇ ನ್ಯಾಚುರಲಾಗೇ ಇದ್ದಾವೆ. ಮೊಲಗಳು ಹೇರಳವಾಗಿವೆ, ಉಡ ಇದ್ದಾವೆ ಸಾಕಷ್ಟು. ಯಾವಾಗಲೂ ಒಂದು ಸಂದರ್ಭದಲ್ಲಿ ಮಾತ್ರ ಕರಡಿ ಬಂದಿತ್ತು. ಇನ್ನು ಯಾವಾಗಲಾರು ಒಂದು 6 ತಿಂಗಳಿಗೋ ವರ್ಷಕ್ಕೋ ಚಿರತೆ ಈ ಮಾರ್ಗವಾಗಿ ಬರ್ತವೆ. ನಮ್ಮ ಒಂದು 12-13 ನಾಯಿಯನ್ನು ಹಿಡಿದವೆ, ಒಂದು 3 ಕರುಗಳನ್ನು ಹಿಡಿದವೆ. ಬಟ್ ಅದರಿಂದ ನಮಗೇನು ಭಯ ಇಲ್ಲ. ಯಾವಾಗಲೋ ಬರ್ತವೆ, ಯಾವಾಗಲೋ ಹೋಗ್ತವೆ. ಇಲ್ಲೇ ವಾಸ ಮಾಡುವಂತಹ ಕ್ರೂರ ಪ್ರಾಣಿಗಳು, ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋಂಥ ಪ್ರಾಣಿಗಳು ಇಲ್ಲ. ಈ ವೃತ್ತಿ ಜೀವನ ಜೊತೆಗೆ ಈ ಕೃಷಿಯನ್ನ ಹೇಗೆ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದೀರಾ? ಈಗ ಗೆಳೆಯರೆ ಹೇಳ್ತೀನಿ ಕೇಳಿ, ವೃತ್ತಿ ಅದೊಂದು ನಾಮ ಮಾತ್ರ. ಅದು ಹೊಟ್ಟೆಪಾಡಿನ ಕಟ್ಟಕಡೆಯ ಮಾರ್ಗ. ಆದರೆ ವೃತ್ತಿಯೇ ಪರಮ ಸತ್ಯ ಅಲ್ಲ, ಸಂಬಳವೇ ಸುಂದರವಾದ ಸತ್ಯ ಅಲ್ಲ. ಯಾಕೆಂದರೆ ಒನ್ನ ನೆಕ್ಕಿ ಬಾಳದರಿಲ್ಲ ಅನ್ನ ಸೂರೆ ಮಾಡಿರಿ, ಅಣ್ಣಗಳಿರ ಅನ್ನದಲ್ಲಿ ಮಣ್ಣ ಕಲಸ ಬೇಡಿರಿ, ಸಾಕು ಎಂಬುವಂತೆ ನೀಡು ಬೇಕು ಎಂಬ ಹೊತ್ತಿಗೆ, ಎಣ್ಣೆ ಬೆಣ್ಣೆ ಎರೆಯ ಬನ್ನಿ ಹಸಿದ ಹೊಟ್ಟೆ ನೆತ್ತಿಗೆ. ಬೇಂದ್ರೆ ಒಂದು ಕಡೆ ಹೇಳ್ತಾರೆ, ಅನ್ನ ದಾನ ಮಹಾದಾನ ಅನ್ನ ಸೂರೆ ಮಾಡಿರಿ, ಅಣ್ಣಗಳಿರ ಅನ್ನದಲ್ಲಿ ಮಣ್ಣ ಕಲಸ ಬೇಡಿರಿ. ಇವತ್ತು 1.5 ಲಕ್ಷ ಸಂಬಳ ನಮಗೆ ಅಂದರೆ ಬೆಳಗ್ಗೆ 500 ರೂಪಾಯಿ ನೋಟ್ ನುಂಗಿ ನೀರು ಕುಡಿಯಲ್ಲ, ಮಧ್ಯಾಹ್ನ 100 ಗ್ರಾಮ್ ಚಿನ್ನ ನುಂಗಿ ನೀರು ಕುಡಿಯಲ್ಲ. ನಾವು ಹೊಟ್ಟೆಗೆ ಅನ್ನ ಬೇಕು. ಅನ್ನವೇ ದೈವ, ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವೇ ದೈವ ಜಗಕ್ಕೆಲ್ಲ. ಆ ಕಾರಣಕ್ಕಾಗಿ ನಮಗೆ ಪ್ರೊಫೆಷನ್ನು ಅದು ಅಡಿಷನಲ್ ಆಗಿರಬೇಕು, ಅದು ಅಸ್ತಿತ್ವ ಇರಬೇಕು ಮನುಷ್ಯನಿಗೆ. ಅದೇ ಕೊನೆಯ ಸತ್ಯ ಅಲ್ಲ. ಹಾಗಾಗಿ ನಾವೆಲ್ಲ ಮರಳಿ ಮಣ್ಣಿಗೆ, ಮರಳಿ ಗೂಡಿಗೆ, ಅಲ್ಲಿಗೆ ಬರಬೇಕು. ಅದೇ ಸುಂದರವಾದ ಸತ್ಯ, ಅದೇ ಪರಮ ಸತ್ಯ. ಆ ಕಾರಣಕ್ಕಾಗಿ ನಾನು ವೃತ್ತಿಯ ಜೊತೆ ಇದನ್ನು ಪ್ರವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡೆ. ಮೂಲತಃ ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದಂತಹವರು. ಹಾಗಾಗಿ ಅದಿಷ್ಟವಾಗಿ ವೃತ್ತಿಯ ಜೊತೆ ಪ್ರವೃತ್ತಿ, ಜೊತೆ ವೃತ್ತಿ ಎರಡು ಒಂದು ರೀತಿ ಪ್ಯಾರಲರ್ ಆಗಿ ಸಮ ಪ್ರಮಾಣದಲ್ಲಿ ಸಮಶ್ರುತಿಯಲ್ಲಿಟ್ಟ ಹೇಣಿಗಳಂತೆ ಹೋಗಲಿ ಅಂತ ನ್ಯಾಚುರಲ್ ಆಗಿ ಬಂದಿರೋದು ಗಂಧ, ಶ್ರೀಗಂಧ. ಹಾಂ, ನಿಮ್ಮ ತೋಟನೇ ಒಂದು ಗಂಧದ ಗುಡಿ ಅಂತ ಕರೀಬಹುದು. ಹೌದು, ಖಂಡಿತ. ನೋಡಿ, ಇವೆಲ್ಲ ನ್ಯಾಚುರಲ್ಲೇ ಬಂದಿರೋದು, ಅವ್ರಿಗೆ ಸೇವೆ ಬಂದಿರೋದು ಎಲ್ಲ. ನಾವ್ಯಾರು ಇವನ್ನ ಹಾಕಿಲ್ಲ. ನನಗನ್ಸುತ್ತೆ ನಮ್ಮ ಲ್ಯಾಂಡಿನಲ್ಲಿ ಇನ್ನು ಕೇವಲ 5 ವರ್ಷದಲ್ಲಿ ಸೂರ್ಯನ ಕಿರಣಗಳು ನಮ್ಮ ಭೂಮಿಯ ಮೇಲೆ ಬೀಳೋದಿಲ್ಲ. ಒಂದು ರೀತಿ ನ್ಯಾಚುರಲ್ ಕೆನಾಫಿ ಆಗುತ್ತೆ. ಈಗಾಗಲೇ ನ್ಯಾಚುರಲ್ ಕೆನಾಫಿ ಆಗುವ ಲಕ್ಷಣಗಳು ಈಗ ಕಂಡು ಬರ್ತಾ ಇದೆ. ನೋಡಿ ಹೇಗಿದೆ, ನ್ಯಾಚುರಲ್ AC ಥರ. ಹೌದು, ಎಷ್ಟು ಹಿಂಗೆ. ಇದು ತೇಗ ನೀವೇ ಹಾಕಿದ್ದ ಅಥವಾ ಇಲ್ಲ, ನಾವು ಹಾಕಿರೋದು. ಇದು ನಾವು ಹಾಕಿರೋದು ತೇಗ, ನಾವು ಹಾಕಿರೋದು. ಇವೆಲ್ಲ ತೇಗ ನಾವು ಹಾಕಿರೋದು. ಏನು ಬಂದಿದೆ, ಏನು ಬಂಚಿಂಗು, ಇವೆಲ್ಲ ಆ್ಯಕ್ಚುಲಿ ಹಣ್ಣಾಗಿವೆ. ಹೌದು, ನೋಡ್ರಿ ಹೆಂಗೆ ಬಂದಿದೆ, ಏನು ಸೈಜ್ ಬಂದಿದೆ ನೋಡಿ. ಯಾವ ಗೊಬ್ಬರ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ನ್ಯಾಚುರಲಾಗಿ ಬರ್ತಾ ಇರೋದು. ಒಂದು ನ್ಯಾಚುರಲ್ ಫಾರ್ಮಿಂಗ್ ನಾವೇನು ಕರಿತೀವಿ ಅದು ಪೂರ್ತಿ ಇಲ್ಲಿ ಅಡಾಪ್ಟ್ ಆಗಿದೆ. ಖಂಡಿತ ಅದರಲ್ಲಿ ಏನು ನೋ ಡೌಟ್ ಅಟ್ ಆಲ್. ಮಾಡಲೇಬೇಕು ಕೂಡ ಅಂತ. ಹೌದು. ಹಾಂ, ನಮ್ಮಲ್ಲಿ ಒಂದು ಕವಿವಾಣಿ SV ಪರಮೇಶ್ವರ ಭಟ್ರು ಹೇಳ್ತಾರೆ, ನಾನೊಬ್ಬ ನಿದ್ದೆಯ ಮಾಡಿದೇನಾದರೆ ಅದು ನನ್ನ ಒಬ್ಬನ ಸುಖಕ್ಕೆ, ನಾನೊಬ್ಬ ನಿದ್ದೆಯ ಮಾಡಿದೇನಾದರೆ ಅದು ನನ್ನ ಒಬ್ಬನ ಸುಖಕ್ಕೆ,
ನಾನೊಬ್ಬ ಎಚ್ಚೆತ್ತು ದುಡಿಯುವುದಾದರೆ ಅದು ಲೋಕವೆಲ್ಲರ ಹಿತಕ್ಕೆ. ಹೌದು. ಹಾಗಾಗಿ ನಮ್ಮಲ್ಲಿ ನಾಡು ಬೆಳೆದ್ರೆ ಆಡುಣ್ಣು ಅಂತಾರೆ. ನಾನು 20 ಟನ್ CB ಬೆಳೆದ್ರೆ ನಾನೊಬ್ಬನೇ ತಿಂತೀನ? ಇಲ್ಲ, ಲೋಕ ತಿನ್ನುತ್ತೆ, ಜಗತ್ತು ತಿನ್ನುತ್ತೆ. ಈಗ ಯೋಚನೆ ಮಾಡಿ, ಹಾಸನಕ್ಕೆ ಮತ್ತು ಅರಸೀಕೆರೆಗೆ ಎಷ್ಟು ಜನರಿದ್ದಾರೆ ಅಷ್ಟು ಜನರಿಗೆ ಆಗೋಷ್ಟು ಆಕ್ಸಿಜನನ್ನು ನಾವೀಗ ಕೊಡ್ತಾ ಇದ್ದೀವಿ. ಹೌದು. ಇದಕ್ಕಿಂತ ಕಾಂಟ್ರಿಬ್ಯೂಷನ್ ಇನ್ನೇನಿದೆ? ಇದಕ್ಕಿಂತ ಕೊಡುಗೆ ಇನ್ನೇನಿದೆ ಸಮಾಜಕ್ಕೆ? ಅದು ಕೆಮಿಕಲ್ ಇಲ್ಲದೆ ಕೊಡ್ತಾ ಇದೀವಲ್ಲ. ನೋಡಿ, ಇದೊಂದು ಇದು ಏನು ಹಣ್ಣು, ಇದಕ್ಕೇನಂತೀರ ನೋಡಿ. ಇದು ನಿಮ್ಮ ತೈವಾನ್ ಸೀಬೆ ತರ ಕಾಣ್ತಾ ಇದೆ ನೋಡ್ರಿ. ಯಾವ ನಾರ್ಮಲ್ ಹೆಂಗಿದೆ ನೋಡ್ರಿ. ಈ ಕಳೆ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾ ಇದ್ರಿ? ಈಗ ನೋಡಿ, ಕಳೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎಂತಹ ಸುಂದರವಾದ ಪ್ರಶ್ನೆ ಕೇಳಿದರೆ ನನಗಿಂತ ಪ್ರಶ್ನೆ ಕೇಳಬೇಕು. ನೋಡ್ರಿ, ಈ ಕಳೆ ಇದೆಯಲ್ಲ, ಈಗ ಅನಕ್ಷರಸ್ಥರಿಗೆ, ಇಲ್ಲಿಟ್ರೇಟ್ಸ್ಗೆ, ಆ ಗ್ರೌಂಡ್ ಬಗ್ಗೆ ತಿಳಿದುಕೊಳ್ಳದವರಿಗೆ ಇದು ಕಳೆ. ನನ್ನಂತಹ ಅಕ್ಷರ ಪ್ರಜ್ಞಾನ ಇರುವವನಿಗೆ, ಅನುಭವ ಇರುವವನಿಗೆ ಈ ಕಳೆ ಇದೆಯಲ್ಲ, ಕಳೆ ಬೆಳೆಯ ಗೆಳೆಯ ಅಲ್ವಾ? ಕಳೆ ಬೆಳೆಯ ಗೆಳೆಯ. ಇದಕ್ಕೆ ಗ್ರೀನ್, ಎಂತಹ ಹಸುರಿನ ಸೊಪ್ಪು ಇವೆಲ್ಲ ರೋಟ್ರಿ ಹೊಡಿಸಿದ್ರೆ ಭೂಮಿ ಸೇರುತ್ತೆ. ಇದ್ರ ಮುಂದೆ ಯಾವ ಇಲ್ಲ. ಕಳೆ ಬೆಳೆ ಕಳೆ ಜೊತೆಯಲ್ಲೇ ಬರಬೇಕಾಗುತ್ತೆ. ಹೌದು. ಹಾಗಾಗಿ ಕಳೆ ನನ್ನ ಪ್ರಕಾರ ನಿಸರ್ಗ, ಭೂಮಿ ತಾಯಿ ಮನುಷ್ಯನಿಗೆ ಕೊಟ್ಟಿರುವ ವರ. ಹೌದು. ಆ ವರವನ್ನು ಬಳಸ್ಕೊಳ್ತಾ ಇಲ್ಲ ಅಷ್ಟೇ. ನೋಡಿ ಅಲ್ವ ಹೇಳಿ, ಬೆಳೆಯ ಗೆಳೆಯ, ಕಳೆ ಇದ್ರೆ ಬೆಳೆ. ಹೌದು. ಹಾಗಾಗಿ ಇದೆಲ್ಲ ಹಸಿರು ಗೊಬ್ಬರ ಆಗಿಬಿಡುತ್ತೆ. ನಮ್ಮಲ್ಲಿ ನಮ್ಮ ಬಾಲ್ಯದಲ್ಲಿ ನಾವು ಓದುವಾಗ, ನಮ್ಮ ಬಾಲ್ಯದಲ್ಲಿ ಈ ಕಳ್ಳಿ ಅಂತೀವಲ್ಲ, ಈ ಕಳ್ಳಿನ ಸರು ತಂದು ತಿಪ್ಪಿಗೆ ಹಾಕ್ಬೇಕಾಯ್ತು. ನಾವು ತಿಪ್ಪಿಗೆ ಹಾಕಿ ಅದ್ರ ಮೇಲೆ ಒಂದು ಲೇಹರ್ ಮಣ್ಣ ಹಾಕ್ಬೇಕಾಗಿತ್ತು. ಅದೇ ನೀವು ಹೇಳ್ದಂಗೆ ದೀಪಾವಳಿ ಹಬ್ಬದಲ್ಲಿ ನಾವು ತಿಪ್ಪೆಯನ್ನು ಪೂಜೆ ಮಾಡ್ತಿದ್ದೆವು. ತಿಪ್ಪಮ್ಮ ಅಂತ ತಿಪ್ಪೆ ಮೇಲೆ ಗೂಡು ಕಟ್ತಾ ಇದ್ದೆವು. ನೋಡಿ, ತಿಪ್ಪೆ ಅವತ್ತಿನ ಕಾಲದ ಶ್ರೀಮಂತಿಕೆ, ಅವನ ತಿಪ್ಪೆ ಎಷ್ಟು ದೊಡ್ಡದು ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತಿತ್ತು. ಅವತ್ತಿನ ಕಾಲದ ಶ್ರೀಮಂತಿಕೆ ಅವ್ರ ಮೇಲೆ ಎಷ್ಟು ದನ ಸಾಕಿದಾನೆ ಅಂತ ತೀರ್ಮಾನ ಆಗ್ತಾ ಇತ್ತು. ಆವತ್ತಿನ ಶ್ರೀಮಂತಿಕೆ ಅವ್ರ ಮನೇಲಿ ಎಷ್ಟು ಕುರಿಗಳಿದಾವೆ ಅಂತ ತೀರ್ಮಾನ ಆಗ್ತಾ ಇತ್ತು. ಆವತ್ತಿನ ಶ್ರೀಮಂತಿಕೆ ಅವ್ರ ಮನೇಲಿ ಎಷ್ಟು ಮಾನವ ಸಂಪತ್ತಿ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತಾ ಇತ್ತು. ನೋಡಿ, ಯಾವಾಗ ಮನುಷ್ಯ ಆಹಾರ ಧಾನ್ಯವನ್ನು ತಿನ್ನುವ ಅನ್ನವನ್ನ ಬೆಳೀತಾ ಇದ್ದ, ಸಮೃದ್ಧವಾಗಿದ್ದ, ಸುಖವಾಗಿದ್ದ, ಆರೋಗ್ಯವಾಗಿದ್ದ, 110, 120 ವರ್ಷ ಬದುಕ್ತಾ ಇದ್ದ. ಯಾವಾಗ ಹಣವನ್ನ ಬೆಳೆಯಕ್ಕೆ ಹೋದ, ಮನುಷ್ಯ ದಿಕ್ಕೆಟ್ಟ, ದಿವಾಳಿಯಾದ, ಭಾವನೆಗಳು ಧೂಳಿಪಟವಾದು. ಹಣವನ್ನ ಬೆಳೆಯಕ್ಕೆ ಹೋದಾಗ ಮನುಷ್ಯನ ಬದುಕು ಕೆಟ್ಟೋತು. ಏಳ ಹೆಸರಿಲ್ಲದ ರೋಗ ರುಜಿನಗಳು ಬಂದು. ನೋಡಿ, ಈಗ ಲ್ಯಾಂಡಿನ ಒಳಗಡೆ ಇರುವಂತಹ ಶ್ರೀಗಂಧ ಸಸ್ಯಗಳನ್ನು ನೋಡಿ, ಬದುಗಳ ಮೇಲೆ ಇರುವ ಶ್ರೀಗಂಧ ಸಸ್ಯಗಳನ್ನು ನೋಡಿ. ಹೌದು, ಬದುಗಳ ಮೇಲೆ ಇರುವಂತವು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾವೆ. ನೋಡ್ರಿ, ಈಗ ನೋಡಿ, ಇದು ನೋಡ್ರಿ, ಇಲ್ಲಿ ಪಂಕ ಅಲ್ವಾ, ಇವೆಲ್ಲ ಇದೆ ನೋಡ್ರಿ. ಅದ್ರ ಸ್ಕಿನ್ ನೋಡ್ರಿ, ಅದ್ರ ಸ್ಕಿನ್ ನೋಡಿ. ನೋಡ್ರಿ, ಅದ್ರ ಸ್ಕಿನ್ ನೋಡಿ. ಹೌದು. ಮನುಷ್ಯ ಯಾವಾಗ ಕೃತಕವಾಗಿ ಬೆಳೆಯಕ್ಕೆ ಹೊರಟ, ಆಗ ಅದು ಹೋಯ್ತು. ಹೌದು. ಯಾವಾಗ ನ್ಯಾಚುರಲ್ ಆಗಿ ಬರಕ್ ಬಂತು, ಇದು ಹೆಲ್ತಿಯಾಗಿ ಬಂತು. ನೋಡಿ, ಇವೆಲ್ಲ ನಾವು ಹಾಕಿರೋಲ್ಲ, ನ್ಯಾಚುರಲ್ ಆಗಿ ಬಂದಿರೋದು. ಹಕ್ಕಿ ಬೆಳೆಸಿರೋ ಪಾಪ. ಈ ಕೃಷಿ ಎಷ್ಟು ಖುಷಿ ಕೊಟ್ಟಿದೆ ಸರ್ ನಿಮಗೆ? ನಿಜವಾಗ್ಲೂ ಕೂಡ ಹೇಳ್ತೀನಿ ಕೇಳಿ, ಕೃಷಿ ಖುಷಿ. ನಮ್ಮ ತಂದೆ ಒಂದು ಮಾತನ್ನು ಹೇಳರು, ಯಾವಾಗಲೂ ತಂಬೂರು ಇಟ್ಕೊಂಡು ತತ್ವಪದವನ್ನು. ವ್ಯವಸಾಯ ಮಾಡುವಂಗೆ ದುರ್ಭಿಕ್ಷ ಕೆಣೆಯುಂಟೆ, ರವಿ ಮೂಡಿ ಬರಲು ಅಂಧಕಾರ ಕೆಣೆಯುಂಟೆ. ಮಗ, ಆರಂಭ ಕೆಟ್ಟರು 6 ತಿಂಗಳ ಅಂಬಲಿ, ಎಡಗೈಲಿ ಎಸ್ತಬಾ ಬಲಗೈಲಿ ತಿಂತೀಯ ಅನ್ನೋದು ನಮ್ಮಪ್ಪ. ನನ್ನ ತಾಯಿ ಏನಂತ ಹೇಳೋದು ಅಂದರೆ, ಒಂದು ಮಾತು ಹೇಳೋದು ಸದಾ, ಮಗ ಬೆಳೆದನುಂಡ ಬೇಕಾದಷ್ಟ, ಬೇಡದನುಂಡ ನೀಡಿದಷ್ಟ ಅಂತ ಹೇಳೋದು. ಬೆಳೆದನುಂಡ ಬೇಕಾದಷ್ಟ, ಬೇಡದನುಂಡ ನೀಡಿದಷ್ಟ ಅಂತ ಹೇಳೋರು. ಈ ಕೃಷಿ ಇದೆಯಲ್ಲ, ಇದರಂತಹ ಇದು ಭಾಷೆಗೆ ನಿಲುಕದ್ದು, ವರ್ಣನಾತೀತ ಅಕ್ಷರಗಳಿಗೆ ನಿಲುಕದ್ದು. ಇದು ಅಂತರಂಗದ ಏಕಾಂತತೆಯನ್ನು ಹೆಂಗೆ ಕೊಡುತ್ತೆ ಈ ಕೃಷಿ. ನಿಸರ್ಗದ ಈ ರುದ್ರ ರಮಣೀಯ ಇದರಲ್ಲಿ ಎಂತಹ ಮೌನವನ್ನು ಕಾಪಾಡ್ಕೋಬೋದು, ಅದನ್ನು ಭಾಷೆಯಲ್ಲಿ ಹೇಳೋಕ್ಕಾಗಲ್ಲ. ಆ ಕಾರಣಕ್ಕೆ ಕೃಷಿ ಇದೊಂದು ರೀತಿಯ ತಪಸ್ಸು, ಇದೊಂದು ರೀತಿಯ ಧ್ಯಾನ, ಇದೊಂದು ರೀತಿಯ ವ್ರತ, ಇದೊಂದು ರೀತಿಯ ಆರಾಧನೆ. ಕೃಷಿ ಇದೊಂದು ರೀತಿಯ ಮೆಡಿಟೇಷನ್. ಮರಗಳು ನನ್ನ ಕೈಲಿ ಮಾತಾಡ್ತವೆ, ಹೌದು, ಮತ್ತು ಮಾತಾಡಿಸ್ಬೇಕು ಕೂಡ. ಹೌದು. ಆಗ ಯಾರು ಇನ್ವಾಲ್ವ್ಮೆಂಟ್ ಆಗ್ತಾರೆ, ಆಗ ಅವ್ರಿಗೆ ಭೂಮಿ ತಾಯಿ ಒಲಿತಾಳೆ. ನೋಡಬೇಕು, ಮಾತಾಡಿಸ್ಬೇಕು, ಮಣ್ಣಿನ ಜೊತೆ ನಡೆದಾಡಬೇಕು. ಗಿಡ ಮರಗಳ ಸೂಕ್ಷ್ಮತೆಯನ್ನು ತಿಳ್ಕೋಬೇಕು. ಅವು ನಮಗೆ ಇದನ್ನು ಹೇಳ್ತವೆ, ಏನು ಇದನ್ನು ಕಾಲಮಾನದ ವರ್ತಮಾನವನ್ನು ಹೇಳವೆ ಅವು. ಬೇಸಿಗೆ ಗಿಡ ಹೆಂಗಿರುತ್ತೆ, ಮಳೆಗಾಲದಲ್ಲಿ ಹೆಂಗಿರುತ್ತೆ,
ಮುಂಗಾರು ಮಳೆಯಲ್ಲಿ ಹೆಂಗಿರುತ್ತೆ, ಹಿಂಗಾರು ಮಳೆಯಲ್ಲಿ ಹೆಂಗಿರುತ್ತೆ, ಅದು ಅವೇ ಒಂದು ರೀತಿಯ ಗಡಿಯಾರ, ಹೌದು. ನಿಸರ್ಗದ ಗಡಿಯಾರ. ಹೌದು. ಮನುಷ್ಯನಿಗೆ ಬಟನ್ಗಳ ಸದ್ದು ಕೇಳಿಸ್ತಾ ಇದೆ, ಹೃದಯ ಬಡಿತದ ಸದ್ದು ಕೇಳಿಸ್ತಾ ಇಲ್ಲ. ಹೌದು. ಹೃದಯದ ಬಡಿತ ಕೇಳಿಸ್ಬೇಕು, ಬಟನ್ ಬಡಿತ ಕಡಿಮೆ ಆಗಬೇಕು. ಹಾಗಾಗಿ ನಿಸರ್ಗದ, ನಾನು ಹೇಳಿದ್ನಲ್ಲ ಮನೆಯಲ್ಲಿ ಸುಖ 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 ಅಂತ, ಹಸುಖದಲ್ಲಿ ಬಿದ್ದು ಒದ್ದಾಡಿ ನೇತಾಡಿ ಸಾಯ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಮನುಷ್ಯ ಅಲ್ಲಿಗೆ ಬರಬೇಕು. ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾ ಇದ್ರು ಹಿಂದೆ, ಅಂಬ್ಲಿ ಕಂಬ್ಳಿ ಆಸ್ತಿ ಉಳಿದಿದ್ದೆಲ್ಲ ಜಾಸ್ತಿ ಅನ್ನೋರು. ಅಲ್ಲಿ ಬರ್ಬೇಕು ಮತ್ತೆ ನಾವು. ಭೋಗ ಭೋಗ, ನನಗೆ ವಿಧಾನಸೌಧ ಕೊಟ್ಟಿರ್ಬೇಕು, ನನಗೆ ಪಾರ್ಲಿಮೆಂಟ್ ಭವನ ಕೊಟ್ಟಿರ್ಬೇಕು, ನನಗೆ ಮಂಗಳ ಗ್ರಹದಲ್ಲಿ ಒಂದು ಸೈಟ್ ಮಾಡೋಣ ಅನ್ನೋ ಆಸೆ ಐತೆ. ಅಲ್ಲ, ಏನು, ಎಲ್ಲಿ ಕೊನೆ, ಎಲ್ಲಿ ಮನುಷ್ಯನ ಈ ಆಸೆಗೆ ಎಲ್ಲಿದೆ? ವಾಂಟ್ ಈಸ್ ಅನ್ಲಿಮಿಟ್. ಆ ಕಾರಣಕ್ಕಾಗಿ ಬಯಕೆಗಳನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿದ್ದು ಗಾಂಧೀಜಿ. ಅದನ್ನೇ ಬುದ್ಧ ಆಸೆ ದುಃಖಕ್ಕೆ ಮೂಲ ಅಂದಿದ್ದು. ಕಾಲಕಾಲಕ್ಕೆ ಬೇರೆ ಬೇರೆ ಸ್ಟೇಟ್ಮೆಂಟಲ್ಲಿ ಅವು ಬಂದಿದೆ. ಯಾವಾಗ ನಮ್ಮ ಆಸೆಗಳಿಗೆ ಕಡಿವಾಣ ಹಾಕೊಳ್ತೀವೋ, ಯಾವಾಗ ನಮ್ಮ ಬಯಕೆಗಳಿಗೆ ಮಿತಿಯನ್ನು ಹಾಕೊಳ್ತೀವೋ, ಬೌಂಡ್ರಿ ಹಾಕೊಳ್ತೀವೋ, ಆಗ ಸುಖದ ಸುಪ್ಪತ್ತಿಗೆಯಲ್ಲಿ ನಾವು ತೇಲಾಡ್ತೀವಿ, ವಾಲಾಡ್ತೀವಿ, ಸಂತೋಷದಲ್ಲಿ ಆನಂದದಲ್ಲಿ ಲೀನವಾಗ್ತೀವಿ. ಹೌದು. ಹಾಗೆ ನೋಡಿ, ನನಗಿದು ಖುಷಿ ಕೊಡುತ್ತೆ. ನನಗೆ ಯಾರು ನನ್ನ ಒಪ್ಪಿಗೆ ಇಲ್ಲದೆ ಏನಾರು ಒಂದು ಹಣ್ಣನ್ನು, ನನ್ನ ಗರ್ಭಗುಡಿಯ ಗೆಳೆಯರನ್ನು ಬಿಟ್ಟು, ನಾನು ನಂಬಿರುವ ವಿಶ್ವಾಸದ ಗೆಳೆಯರನ್ನು ಬಿಟ್ಟು ಬೇರೆಯವ್ರು ಯಾರು ಬಂದಾಗ ಒಂದು ಹಣ್ಣನ್ನು ಕೂಡ್ಕೊಂಡ್ರೆ ನನ್ನ ಹೃದಯವನ್ನು ಕಿತ್ಕೊಂಡಂಗೆ ಆಗುತ್ತೆ. ಆದರೆ ಇಂತಹ 100 ಹಣ್ಣುಗಳನ್ನು, 1000 ಹಣ್ಣುಗಳನ್ನು ಅಕ್ಕಿ ತಿಂದಾಗ ನನಗೆ ಖುಷಿ ಆಗುತ್ತೆ ಅಲ್ವಾ? ಅದೆಲ್ಲ ಕೂತ್ಕೊಂಡು ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇರ್ತಾರೆ ಸರ್. ನನಗೆ ಇದು ಹಿಂಗೆ ತಿನ್ಬೇಕು, ಅವು ಆನಂದದಿಂದ ಇರಬೇಕು, ಖುಷಿಯಾಗಿರಬೇಕು. ಅವು ನಿಮ್ಮ ಕುಟುಂಬನ ಹರಿಸ್ತಾ ಇರ್ತಾರೆ ಅಷ್ಟೇ. ನೋಡ್ರಿ ಹೆಂಗೆ ತಿಂತೇವೆ, ಹೆಂಗೆ ನೋಡ್ರಿ ಹೆಂಗೆ ಅವು ಬಂದು ತಿಂತೇವೆ ಅನ್ನೋದನ್ನ ನೋಡ್ರಿ. ಹೌದು. ಈ ಕೃಷಿ ಜೊತೆಗೆ ಈ ನೀವು ವಚನಗಳನ್ನ ಹೇಳ್ತಾ ಇದ್ರಿ, ಆ ಒಂದು ಆಸಕ್ತಿಗಳೆಲ್ಲ ಹೇಗೆ ಸರ್? ಈಗ ನಾನು ಮೂಲತಃ ಲಿಟರರಿ ಸ್ಟೂಡೆಂಟು. ನಾನು ಮೂಲತಃ ಕನ್ನಡ MA, ಕನ್ನಡ MPhil, ಕನ್ನಡದಲ್ಲಿ PhD, ಬೇಸ್ಡ್ ಆನ್ ಪ್ಯೂರ್ ಫೋಕ್ಲೋರ್. ಹಾಗಾಗಿ ಅದೆಲ್ಲ ಜೊತೆಯಲ್ಲೇ ಅಧ್ಯಯನ. ನೋಡ್ರಿ, ಕೇವಲ ಅಧ್ಯಯನ ಇದ್ದರೆ ಆಗಲಿಲ್ಲ, ಮತ್ತು ಕೇವಲ ಅನುಭವ ಇದ್ದರೆ ಆಗಲಿಲ್ಲ. ಅಧ್ಯಯನ, ಅನುಭವ ಅಧ್ಯಯನ ಜೊತೆಯಲ್ಲೇ ಹೋಗ್ಬೇಕಾಗುತ್ತೆ. ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಪುಸ್ತಕದ ಬಂದಕಾಯಿ ಸಾರಿ ಬರಕಲ್ಲ ಅಂತಾರೆ. ಮಾತಾಡ್ತವೆ 1 ಗಾಡಿ ಮಾತಾಡ್ತವೆ, ಉಪ್ಪಿಗೂ ಬರಕಲ್ಲ ಸಪ್ಪಿಗೂ ಬರಕಲ್ಲ ಅಂತಾರೆ. ಪೇಪರ್ ಟೈಗರು ಕಚ್ಚಕಲ್ಲ ಅಂತಾರೆ. ಹಾಗಾಗಿ ನಾವು ಲೋಕಜ್ಞಾನ ಅನ್ನೋದು ನಮ್ಮಲ್ಲಿ, ಅದನ್ನೇ ದೇಶ ಸುತ್ತು ಇಲ್ಲ ಕೋಶ ಓದುವಂಥದ್ದು. ದೇಶ ಅದು ಅನುಭವದಿಂದ ಬುದ್ಧಿವಂತವನ್ನಾದರೂ ತಿಳಿವು ಬರುವುದು ಓದಿನಿಂದ. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು, ಅರಿತವರಿಗಿಂತ ನುರಿತವರೇ ಮೇಲು, ಅದನ್ನೇ ನಾವು ಹೇಳೋದು. ಹಾಗಾಗಿ ಅನುಭವಕ್ಕೆ ಅಧ್ಯಯನ ಸಿಕ್ಕಾಗ ಈ ಪೆನ್ನಿಗೆ ಒಂದು ಒಳ್ಳೆ ರೋಸನ್ನು, ಒಳ್ಳೆ ಪೆನ್ನನ್ನು ಜೋಬಿಗೆ ನೆತಕೊಂಡಂಗೆ ಆಗುತ್ತೆ. ಅವೆರಡು ಪ್ಯಾರಲರ್ಗೆ ಹೋಗ್ಬೇಕು. ಅನುಭವವೂ ಬೇಕು, ಅಧ್ಯಯನವೂ ಬೇಕು. ಹಾಗೆ ನೋಡ್ರಿ, ಆ ಹಕ್ಕಿಗಳು ಎಷ್ಟು ಹೆಂಗೆ ತಿಂದವೆ, ಹೇಗೆ ನೋಡ್ರಿ ಅಲ್ಲಿ ಮೇಲೆ, ಇವೆಲ್ಲ ನನಗೆ ಆನಂದ ಆಗುತ್ತೆ. ಒಬ್ಬ ಅನ್ನೆಸೆಸರಿ ಮನುಷ್ಯ ಅನಾವಶ್ಯಕ ವಿತೌಟ್ ಮೈ ನೋಟಿಸ್ ಒಂದು ಹಣ್ಣನ್ನು ಕುಯ್ಕೊಂಡಾಗ ನನಗೆ ಸಿಟ್ಟು ಬರುತ್ತೆ. ಆದರೆ ಅವು ತಿಂದಾಗ ನನಗೆ ಸಂತೋಷ ಆಗುತ್ತೆ. ಅದನ್ನು ಒಬ್ಬ ರೈತ, ಅದನ್ನು ಯಾರೇ ಬರಲಿ ಅದನ್ನು ತಿಳ್ಕೊಬೇಕಾಗುತ್ತೆ. ಬಹುತೇಕ ಈಗ ನೋಡಿ, ಈಗ ನಾನು ಇಷ್ಟು ಗಿಡಗಳನ್ನು, ಇಷ್ಟು ಮರಗಳನ್ನು ಬೆಳೆದ್ನಲ್ವಾ, ಈ ನನ್ನಲ್ಲಿ ಒಬ್ಬ ಕೃತಕವಾಗಿ ಆರ್ಟಿಫಿಷಿಯಲ್ ಸಂಬಡೀಸ್ ಹಲವರು ಬಂದಾಗ ಅದನ್ನು ನಾನೇ ಇದನ್ನು ಫೇಸ್ಬುಕ್ಕಿಗೆ ಬಿಟ್ಕೊಂಡಿರಕ್ಕಲ್ಲ. ಈ ಮರ ತೆಗೆದುಕೊಳ್ತಾರೆ, ನಿಸರ್ಗದೊಂದಿಗೆ ನಾನು ಅಂತಾರೆ, ಪ್ರಕೃತಿಯೊಂದಿಗೆ ನಾನು ಅಂತಾರೆ. ಈ ಡೋಂಗಿ ಪರಿಸರವಾದಿಗಳಿದಾರಲ್ಲ, ಇದನ್ನು ನಾವು ಹತ್ತಿಕ್ಕಬೇಕು. ನಮ್ಮಲ್ಲಿ ಸಹಜವಾಗಿ ಪರಿಸರ ಉಳಿಸಿ, ಮನೆಗೊಂದು ಮರ, ಊರಿಗೊಂದು ತೋಪು, ಕಾಡಿದ್ದರೆ ನಾಡು, ಹಸಿರೆ ಉಸಿರು ಅಂತಾರೆ. ಒಂದು ಸಣ್ಣ ಸೈಕಲ್ ನಿಲ್ಸಕ್ಕೆ ನೆರಳು ಹುಡ್ಕೊಂಡು ಹೋಗ್ತಾರೆ ಬಡ್ಡಿ ಮಕ್ಕಳು. ಅಲ್ರಿ, ಒಂದು ಸಸಿ ಜೀವಮಾನದಲ್ಲಿ ಒಂದು ಸಸಿ ಹಾಕಿರಕ್ಕಲ್ಲ. ನನಗೆ ಭಾರಿ ಬೇಜಾರಾಗ್ತದೆ, ನನಗೆ ಭಾರಿ ದುಃಖ ಆಗುತ್ತೆ. ಒಂದು ಸಣ್ಣ ಸೈಕಲ್ ನಿಲ್ಸಕ್ಕೆ ನೆರಳು ಹುಡ್ಕೊಂಡು ಹೋಗ್ತಾರೆ, ಒಂದು ಬೈಕ್ ನಿಲ್ಸಕ್ಕೆ ನೆರಳು ಹುಡ್ಕೊಂಡು ಹೋಗ್ತಾರೆ, ಒಂದು ಕಾರ್ ನಿಲ್ಸಕ್ಕೆ ನೆರಳು ಹುಡ್ಕೊಂಡು ಹೋಗ್ತಾರೆ. ಎಷ್ಟು ಗಿಡ ಹಾಕಿದ್ದಾರೆ ಅಂತ ನೀವು ಕೇಳಿ ನೋಡ. ಈಗ ಮೋಸ್ಟ್ ಆಫ್ ನನಗೆ ಅಕ್ಷರಸ್ಥರಿಗಿಂತ ಅನಕ್ಷರಸ್ಥರಿಗಿಂತ ಅಕ್ಷರಸ್ಥರ ಅಪಾಯ ಇದೆಯಲ್ಲ, ಇದು ದೊಡ್ಡ ಅಪಾಯ ಆಗಿದೆ. ಅವ್ರಿಗೆ ಎಜುಕೇಟ್ ಮಾಡಬೇಕು. ಮಾಡ್ತಾ ಇರೋದು ವನ ಮಹೋತ್ಸವ, ಕಡ್ಕ ಬಂದಿರೋದು 50 ಮಾವಿನ ಮರ ಸೊಪ್ಪು, 50 ಬಾಳಕಂಬ, ಮಾಡ್ತಾ ಇರೋದು ವನ ಮಹೋತ್ಸವ. ಇದು ಹೋಗ್ಬೇಕು, ಎಜುಕೇಟ್ ಆಗಬೇಕು, ಅಪೀಲ್ ಆಗಬೇಕು, ನ್ಯಾಚುರಾಲಿಟಿ ಅವ್ರಿಗೆ ಹೋಗ್ಬೇಕು, ಸಹಜತೆ ಮನುಷ್ಯರಿಗೆ ಗೊತ್ತಾಗಬೇಕು. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಸುಖ, ಯಾವುದು ಅಸುಖ, ಯಾವುದು ಕೃತಕತೆ, ಯಾವುದು ಸಹಜತೆ, ಇದು ಗೊತ್ತಾಗಬೇಕಾಗಿದೆ.
ಹೌದು. ಇದನ್ನ ನಾವು ಹೇಳ್ಕೊಡ್ಬೇಕಾಗಿದೆ. ಬಟ್ ದುರಂತ ಅಂದ್ರೆ ಅದು ಅಪೀಲ್ ಆಗ್ತಾ ಇಲ್ಲ, ಮುಟ್ತಿಲ್ಲ, ತಟ್ಟತಾ ಇಲ್ಲ. ಏನ್ ಮಾಡೋದು ಹೇಳಿ?